ಹಿನ್ನಡೆ ಉಂಟಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಸಿದ್ದು? ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಆಗತ್ತಾ ಕರ್ನಾಟಕದಲ್ಲಿ? ಸಿದ್ದರಾಮಯ್ಯ ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ದೊಡ್ಡ ಬೆಳವಣಿಗೆ ಆಗತ್ತಾ? ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ. ಕಾನೂನು ಪಂಡಿತರು ಸಚಿವರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ನಾಳೆ ವಿಭಾಗೀಯ ಪೀಠಕ್ಕೆ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಜೊತೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಕಾನೂನು ಹೋರಾಟವನ್ನೇ ಅತ್ಯಂತ ಪ್ರಮುಖವಾಗಿ ಕೈಗೊಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯ ಸಭೆಯನ್ನು ಉದ್ದೇಶಿಸಿ ಯುವ ಸಂಸದರು, ಅಭಿವೃದ್ಧಿ ಅಧಿಕಾರರಾದಂತಹ ರಾಘವೇಂದ್ರ ಅವರು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧಿಕ್ಕಾರ ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿಯ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಲೇಬೇಕು 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 ಭಾರತ್ ಕೇಳಬೇಕು. ಮತ್ತು ಇದರ ಜೊತೆಗೆ ತಕ್ಷಣ ಅವರು ಬಹಿರಂಗ ಕ್ಷಮೆ ಕೇಳೋದ್ರ ಜೊತೆಗೆ ಇದನ್ನು ಇನ್ವೆಸ್ಟಿಗೇಷನ್ ಶುರು ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಮತ್ತು ಇನ್ನೊಂದು ಬೆಳವಣಿಗೆನೂ ಕೂಡ ನಡೆದಿದೆ. ಅವರ ವಕೀಲರು, ನಾವು ಅಪೀಲ್ ಹೋಗ್ತೀವಿ, ನೀವು ಇದನ್ನು ಅಬೇಯನ್ಸ್ದಲ್ಲಿ ಇಡಬೇಕು, ಆರ್ಡ್ರು ಇದನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಹೈಕೋರ್ಟು ನಿರಾಕರಿಸಿದೆ. ಹಾಗಾಗಿ ಒಂದು ನಿಮಿಷವೂ ಕೂಡ ಸಿದ್ದರಾಮಯ್ಯನವರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆ ಇಲ್ಲ. ಇದರ ಜೊತೆಯಲ್ಲಿ ರಾಹುಲ್ ಗಾಂಧಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ಭಾಳಷ್ಟು ಇತ್ತೀಚೆಗೆ ಸರ್ ಒಂದ್ಸರಿ ಹಲೋ ಹೇಳಿ. ನಮ್ಮ ಜೊತೆ ದೂರದಾರ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಿಮಗೆ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೇಕು ಇದನ್ನ. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾದಂತಹ ತೀರ್ಪು. ಏನ್ ಹೇಳಕ್ ಬಯಸ್ತೀರಿ? ತಕ್ಷಣ ಏನಾಗಬೇಕೀಗ ಕಾನೂನಾತ್ಮಕವಾಗಿ ಮುಂದಿನ ಸ್ಟೆಪ್ ಏನು? ನಾನು ಕೇವಲ 5 ನಿಮಿಷದಿಂದ ಕೆವಿಯಟ್ ಫೈಲ್ ಮಾಡಿ ಬಂದಿದ್ದೀನಿ ಸುಪ್ರೀಂ ಕೋರ್ಟ್ಗೆ. ಚಾಲೆಂಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಆದರೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು, ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ಅವರಿಗೆ ನೈತಿಕ ಈ ಪ್ರಕರಣ ಅವ್ರ ಮೇಲೆ ಬಂದಿದೆ, ಅದಕ್ಕೆ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಇಮಿಡಿಯೇಟ್ಗೆ. ಯಾಕೆಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂದ್ರೆ ಅವರ ರಾಜೀನಾಮೆಗೆ ಅವಶ್ಯಕತೆ ಇದೆ. ಹಾಗಾಗಿ ಜಡ್ಜ್ಮೆಂಟು ಇವತ್ತೇನು ಬಂದಿದೆ, ಅವರು ಒಂದು ನಿಮಿಷನೂ ಕೂಡ ಕಂಟಿನ್ಯೂ ಆಗಬಾರ್ದು. ಅವ್ರಿಗೇನಾದ್ರೂ ನೈತಿಕತೆ, ರಾಜಕಾರಣದ ಬಗ್ಗೆ ಲೀಗಲಿ ಏನ್ ಮಾಡ್ತೀರಿ? ಇಲ್ಲಿ ಒಂದು, ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಕೆವಿಯಟ್ ಸಲ್ಲಿಕೆ ಮಾಡಿದ್ದೀರಿ. ಈಗ ಇಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಾಸೆಸ್ ಆಗಬೇಕಲ್ಲ, ಮುಂದೆ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಈಗ ನಾಳೆಯಿಂದನೇ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು PCR ಆಲ್ರೆಡಿ ಈಗ ಒಂದು ಆರ್ಡರ್ ಆಗಬೇಕಾಯ್ತು, ಅದು ಪೆಂಡಿಂಗ್ ಇದೆ. ಅಡ್ವಾನ್ಸ್ ಮಾಡಿ ಅದನ್ನ ರಿಕ್ವೆಸ್ಟ್ ಮಾಡೋದು ಜಡ್ಜಿಗೆ. ಸೊ ನಾವು ಕೂಡ ನಾಳೆ ಫೈಲ್ ಮಾಡ್ತಾ ಇದ್ದೇವೆ PCR. ಸೊ ಹಂಗಾಗಿ ನಾವು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. 1 or 2 days ಅಲ್ಲಿ ಈ 2 PCR ಆದೇಶಗಳು ಕೂಡ ಬರ್ತಾ ಇದಾವೆ. 2-3 PCಗಳು. ಈಗ ನಮ್ಮ 3 ಜನ ದೂರುದಾರರು ಕೂಡ 3 ಜನ ಸಪ್ರೇಟ್ ಆಗಿ ಆಗ್ತಾ ಇದ್ವಿ. ಆಲ್ರೆಡಿ ಇಬ್ರು ಫೈಲ್ ಮಾಡಿದರೆ, ನಾನು ನಾಳೆ ಫೈಲ್ ಮಾಡ್ತಾ ಇದ್ದೀನಿ. ಸೊ 3 ದೂರುಗಳ ಜಡ್ಜ್ಮೆಂಟ್ ಆರ್ಡರ್ಸ್ ಬರುತ್ತೆ. ಇಂಟೀರಿಯಂ ಆರ್ಡರ್ ಬಂದಮೇಲೆ ಅದ್ರ ಮೇಲೆ ಲೋಕಾಯುಕ್ತ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕು, FIR ಮಾಡಲೇಬೇಕು, ಮಾಡೇ ಮಾಡುತ್ತೆ. ಆ ಮಾಡಿದ ಮೇಲೆ ಇವ್ರು ಹೆಂಗ್ ಕಂಟಿನ್ಯೂ ಆಗ್ತಾರೆ, ಯಾವ ಆಧಾರದ ಮೇಲೆ ಕಂಟಿನ್ಯೂ ಆಗ್ತಾರೆ? ಸಿದ್ದರಾಮಯ್ಯನವರು ನೈತಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಅನೇಕ ವಿಚಾರಗಳನ್ನು, ಅವರು ಸಮಾಜವಾದವನ್ನು ಮಾತಾಡ್ತಾರೆ. ಕಾಂಗ್ರೆಸ್ನವರು ಎಸ್ಪೆಷಲಿ ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ನವರು ಎಸ್ಪೆಷಲಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಈ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕವಾದಂತಹ ಹಕ್ಕು ಇಲ್ಲ. ಸಿದ್ದರಾಮಯ್ಯನವರು ಅಭಿಷೇಕ್ ಮನು ಸಿಂಘ್ವಿ ಮತ್ತು ಇನ್ನಿತರೆ ದೊಡ್ಡ ದೊಡ್ಡ ಲಾಯರ್ಗಳನ್ನ ಒಟ್ಟಾಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರು ಏನೋ ಅವ್ರ ರೆಸಿಗ್ನೇಷನ್ ಕೊಡೋ ಬಗ್ಗೆ ಒಂದೇ ಒಂದು ಚಕಾರ ಕೂಡ ಎತ್ತುತ್ತಾ ಇಲ್ಲ. ಕಾಂಗ್ರೆಸ್ನ ಯಾವುದೇ ಲೀಡರ್ಸ್ ಚಕಾರ ಎತ್ತುತ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಹೋರಾಟವನ್ನ ಮುಂದುವರಿಸೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಹೇಗೆ ಕಾನೂನಾತ್ಮಕವಾಗಿ ಹೇಗೆ ಎದುರಿಸ್ತೀರಿ? ಕಾನೂನಾತ್ಮಕವಾಗಿ ನಾವು ಡೆಫಿನೆಟ್ಲಿ ನಾವು ಅದಕ್ಕೆ ಕೆವಿಯಟ್ ಫೈಲ್ ಮಾಡಿರೋದಲ್ವಾ. ನಾವು ಅವರು ಈ ಆರ್ಡರ್ನ ಚಾಲೆಂಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ನಾವು ಕೆವಿಯಟ್ನ ಫೈಲ್ ಮಾಡಿದೀವಿ ಸುಪ್ರೀಂ ಕೋರ್ಟ್ನಲ್ಲಿ. ನಾವು ಕೂಡ ಅಲ್ಲಿ ರೆಡಿ ಇದ್ದೇವೆ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮದೇ ಆದ ವಕೀಲರ ತಂಡ ಇಟ್ಕೊಂಡು ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ, ಅದರಲ್ಲಿ ಹಿಂದೆ ಮಾತಿಲ್ಲ. ಆದರೆ ನಿಮ್ಮ ಮೇಲೆ ಏನು ನೀವು ಹೇಳ್ತಾ ಇದ್ರಲ್ಲ, ನೀವು ಹೇಳಿದ್ದಂತ ನಡ್ಕೊಳ್ಳಿ. ಇವತ್ತು ನೀವು ಅವತ್ತು ಅದೇ
ಯಡಿಯೂರಪ್ಪನವ್ರ ಹಿಂದೆ ಈ ಪ್ರಕರಣ ಇಂಥದ್ದೇ ಒಂದು ಪ್ರಕರಣ ಆದಾಗ ನೀವೇನಂತ ಹೇಳಿದ್ರಿ, Okay. ನೀವು ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ರಿ, ನೀವು ಏನಂತ ಹೇಳಿಕೆಗಳನ್ನ ಕೊಟ್ಟಿದ್ರಿ, ಆ ಹೇಳಿಕೆಗಳನ್ನ ನೀವು ಜ್ಞಾಪಿಸ್ಕೊಳ್ಳಿ. Okay. ಜ್ಞಾಪಿಸ್ಕೊಂಡು ಅವತ್ತು ನೀವು ಇದೇ ಹೇಳಿದ್ರಾ, ನೀವೇನಂತ ಹೇಳಿದ್ರಿ, ಅದೇ ಆಧಾರದ ಮೇಲೆ ನಿಮಗೊಂದು ಅವ್ರಿಗೊಂದು ಆಗೋದು ಬೇಡ. ನೀವು ಡೆಮಾಕ್ರಸಿ ಸಿಸ್ಟಮ್ ಬಗ್ಗೆ ಏನಾದರೂ ಗೌರವ ಇದ್ರೆ ಯಾಕಂದ್ರೆ ಅರ್ಜಿ ಸಲ್ಲಿಕೆ ಮಾಡಿದ್ದು ಸಿದ್ದರಾಮಯ್ಯ, ಅದನ್ನ ವಜಾಗೊಳಿಸದೆ ಕೋರ್ಟ್. ನೋಡಿ, ಅದರ ಬಗ್ಗೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ. ಕಾರಣ, ಯಾವುದೇ ರೀತಿಯ ಕಾನೂನಿನಲ್ಲಿ ಉಲ್ಲಂಘನೆ ಮಾಡಿ ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ, ಅದೆಲ್ಲ ಮುಗಿದ ಮೇಲೆ ಮಾತಾಡ. ಅದೆಲ್ಲ ಆಯ್ತು. ಪಾದಯಾತ್ರೆಗೆ ಹೋಗಿದ್ದೆ. ಪಾದಯಾತ್ರೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೆ. ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ. ಅಲ್ಲ ಸರ್, ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ರಾಜೀನಾಮೆ ಒತ್ತಾಯ ಮಾಡ್ತಾರೆ. ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ. ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತಂದ್ಬಾರ್ದು. ನೋಡಿ, ರಾಜಕೀಯ ಆರೋಪ ಪ್ರತ್ಯಾರೋಪಗಳು, ಪ್ರತಿಭಟನೆಗಳು ಇನ್ನು ಮುಂದೆ ಹಂತ ಹಂತವಾಗಿ ಮತ್ತಷ್ಟು ಬಿರುಸನ್ನ ಪಡೆದುಕೊಳ್ತಾ ಹೋಗುತ್ತೆ. ಅದರ ಅಪ್ಡೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಗಮನಿಸ್ತಾ ಹೋಗ್ಬೋದು. ಕಡೆದಾಗಿ ಸ್ನೇಹಮಯಿ ಕೃಷ್ಣ ಅವರೇ, ನಾನು ಮತ್ತೆ ಕೇಳ್ತೀನಿ, ಕಾನೂನಾತ್ಮಕವಾದ ಹೋರಾಟ ಸುಲಭದ ಕೆಲಸ ಅಲ್ಲ, ಬಟ್ ಗೆಲುವು ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗೆ ಇದೆ, ಹೇಗೆ ಸಿಗುತ್ತೆ ಗೆಲುವು ಅಂತ? 100ಕ್ಕೆ 100 ಭಾಗ ನಮ್ಗೆ ನಂಬಿಕೆ ಇದೆ. ಯಾಕೆಂತ ಹೇಳಿದ್ರೆ ನಾವೇನು ಆರೋಪ ಮಾಡೋದು ಪೂರಕ ಸಾಕ್ಷಿಗಳು ನಮ್ಮ ಹತ್ರ ಸ್ಪಷ್ಟವಾಗಿದೆ. ಸೊ ಆ ಸ್ಪಷ್ಟ ದಾಖಲಾತಿಗಳನ್ನ ಇಟ್ಕೊಂಡು ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡ್ರೆ ಇವತ್ತು ಈ ತೀರ್ಪು ಬಂದಿದೆ. ಸೊ ಇದೇ ರೀತಿ ಮುಂದಿನ ಕಾನೂನು ಹೋರಾಟಗಳು ಕೂಡ ನಮಗೆ ಜಯ ಸಿಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನಂಬಿಕೆ ನಮಗಿದೆ. ಸುಪ್ರೀಂ ಕೋರ್ಟ್ ತನಕನೂ ಹೋಗೋಕೆ ಎಲ್ಲ ಪಾಸಿಬಿಲಿಟೀಸ್ ಇದೆ ಸಿದ್ದರಾಮಯ್ಯನವರಿಗೆ. ಖಂಡಿತವಾಗ್ಲೂ ಮೇಡಮ್, ಅವ್ರು ಎಲ್ಲಿಗೆ ಹೋದ್ರು ಕೂಡ ನಾವು ಕೂಡ ಕಾನೂನಾತ್ಮಕ ಹೋರಾಟನ ಮುಂದುವರಿಸ್ತೀವಿ. ತಾರ್ಕಿಕ ಅಂತ್ಯನ ಕಾಣಿಸಿ ಈ ಪ್ರಕರಣದಲ್ಲಿ ಸತ್ಯವನ್ನು ಎತ್ತಿ ಹಿಡಿದು ಯಾರು ತಪ್ಪಿತಸ್ಥರು ಅವರೆಲ್ಲರಿಗೂ ಶಿಕ್ಷೆ ಕೊಡಿಸಿ ಏನು ಅಕ್ರಮ ಆಗಿದೆ ಅದನ್ನು ಬಯಲಿಗೊಳಿಸ್ತೀವಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸ್ನೇಹಮಯಿ ಕೃಷ್ಣ ಅವರೇ. ಹಾಗೆ ಆಲ್ ದಿ ಬೆಸ್ಟ್ ಮುಂದಿನ ನಿಮ್ಮ ಹೋರಾಟಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಇದು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ವಿಶ್ವಾಸ ಇದೆ, ಕಾನೂನಾತ್ಮಕ ಹೋರಾಟ ಸುಪ್ರೀಂ ಕೋರ್ಟ್ನವರೆಗೂ ಹೋದ್ರೂ ನಮಗೆ ಜಯ ಸಿಗುತ್ತೆ ಅಂತ ಹೇಳಿ ನಮ್ಮ ಹತ್ರ ಇರುವ ದಾಖಲೆಗಳು ಅಷ್ಟು ಸ್ಪಷ್ಟವಾಗಿದೆ. ತನಿಖೆ ಪ್ರಾರಂಭ ಆದ ನಂತರದಲ್ಲೂ ಕೂಡ ಸಿದ್ದರಾಮಯ್ಯನವರು, ಅವರ ಕುಟುಂಬಸ್ಥರು ಈ ಮೂಡ ಪ್ರಕರಣದಲ್ಲಿ ತಪ್ಪಿತಸ್ಥರು ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಪೂರಕವಾದ ಎಲ್ಲ ದಾಖಲೆ ಇದೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಜೊತೆಗಿನ ಮಾತುಕತೆ, ಹಾಗೆ ಅಪ್ಡೇಟ್ಸ್, ಹಾಗೆ ರಾಜಕೀಯವಾಗಿ ಆಗ್ತಾ ಇರುವ ಚಟುವಟಿಕೆಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹ ಒಂದು ಕಡೆ, ಕಾಂಗ್ರೆಸ್ ಪಕ್ಷದ ಒಳಗೆ ಇದೀಗ ಸಿದ್ದರಾಮಯ್ಯನವರ ಬೆಂಬಲಿಸೋರ ಸಂಖ್ಯೆ ಎಷ್ಟು, ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಿಲ್ಲೋರ ಸಂಖ್ಯೆ ಎಷ್ಟು, ಆ ಲೆಕ್ಕಾಚಾರ ಕೂಡ ಪ್ರಾರಂಭ ಆಗಿದೆ. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರೋ ನಿರೀಕ್ಷೆ ಇದೆಯಂತೆ. ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯುವ ಸಾಧ್ಯತೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 3 ಗಂಟೆಗೆ, ಇವತ್ತು 3 ಗಂಟೆಗೆ ಸಿದ್ದರಾಮಯ್ಯನವರೇ ಖುದ್ದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಈ ತೀರ್ಪಿನ ಬಗ್ಗೆ ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಕಾದ್ ನೋಡೋಣ. ಇವಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.